ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಹೋಮ್ಲಿ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾನು ವೆಜಿಟೇಬಲ್ ಪುಲಾವ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಮತ್ತು ಲಂಚ್ ಬಾಕ್ಸ್ಗೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ, ಈಗ ನಾನು ಒಂದು 4 to 5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಪುಲಾವ್ ಅಂದಮೇಲೆ ಸ್ವಲ್ಪ ಜಾಸ್ತಿ ಆಯಿಲ್ನ ಹಾಕೋತೀನಿ ನಾನು. ಬೇಕಿದ್ದರೆ ಆಯಿಲ್ ಕಡಿಮೆ ಹಾಕೋಬೋದು. ನೋಡಿ, ಈಗ ಒಂದು 2 ಈರುಳ್ಳಿನ 2 ಆನಿಯನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಕ್ಯಾಮ್ರಾ ನನ್ನ ಮಗ ಸ್ವಲ್ಪ ಬೇರೆ ಥರ ಸೆಟ್ ಮಾಡಿಬಿಟ್ಟಿದ್ದಾನೆ, ಅದಕ್ಕೆ ನಾನು ಲೆಫ್ಟ್ ಹ್ಯಾಂಡಲ್ಲಿ ಮಾಡ್ತಾ ಇರೋ ಥರ ಕಾಣಿಸ್ತಾ ಇದೆ. ನೋಡಿ, ಈಗ ಸ್ವಲ್ಪ ನಾನು ವೆಜಿಟೇಬಲ್ ಪುಲಾವ್ಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ. ನಾನು ತಿಂಡಿ ರೆಡಿ ಮಾಡೋವಾಗ ನಮ್ಮ ಮನೆಯವರು ಸೊಪ್ಪು ತೊಗೊಬಂದರು ಮಾರ್ಕೆಟಿಂದ, ತುಂಬ ಫ್ರೆಶ್ ಆಗಿತ್ತು. ಅದಕ್ಕೆ ಅದನ್ನು ಸ್ವಲ್ಪ ಮೆಂತ್ಯ ಸೊಪ್ಪು ಸ್ವಲ್ಪ ಆ್ಯಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದು ತುಂಬ ಚೆನ್ನಾಗಿರುತ್ತೆ. ನೀವು ಮೆಂತ್ಯ ಸೊಪ್ಪು ವೆಜಿಟೇಬಲ್ ಪುಲಾವ್ಗೆ ಹಾಕಿದ್ರೂ ಚೆನ್ನಾಗಿರುತ್ತೆ. ವೆಜ್ ಬಿರಿಯಾನಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ವೆಜಿಟೇಬಲ್ಸ್ನು ಹಾಕೋತಾ ಇದ್ದೀನಿ. ಮತ್ತು ನಾನು ಈ ಪುಲಾವ್ಗೆಲ್ಲ ವೆಜಿಟೇಬಲ್ಸು ಪುಲಾವ್ಗೆ ಸಾಂಬಾರ್ಗೆಲ್ಲದಕ್ಕೂ ಜಾಸ್ತಿ ಆ್ಯಡ್ ಮಾಡಿಬಿಡ್ತೀನಿ. ಆವಾಗ ತರಕಾರಿ ಸ್ವಲ್ಪ ಅದರಲ್ಲಾದರೂ ತಿನ್ನಲಿ ಮಕ್ಕಳು ಅಂತ ನಾನು ಜಾಸ್ತಿ ವೆಜಿಟೇಬಲ್ಸ್ನ ಯೂಸ್ ಮಾಡ್ಕೊತೀನಿ. ನೋಡಿ, ಈಗ ಫ್ರೋಝನ್ ಬಟಾಣಿ ಇತ್ತಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಪುಲಾವ್ ಅಂದಮೇಲೆ ಹಸಿ ಬಟಾಣಿ ಹಾಕಿದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಈಗ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತು ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ಎಲ್ಲ ಗ್ರೀನಾಗೆ ಕಾಣಿಸ್ತಾ ಇದೆ. ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಿರೋಂತಹ ಮಿಶ್ರಣ ಇದು. ಇದನ್ನು ಆ್ಯಡ್ ಮಾಡಿಕೊಂಡು ಇದನ್ನು ರಾ ಸ್ಮೆಲ್ ಹೋಗೋ ಗಂಟ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರಾ ಸ್ಮೆಲ್ ಹೋಗೋ ಗಂಟ ನಾವು ಫ್ರೈ ಮಾಡಿಲ್ಲ ಅಂದರೆ ಪಲಾವ್ ಚೆನ್ನಾಗಿರೋದಿಲ್ಲ. ಅದು ಎಲ್ಲ ರಾ ಸ್ಮೆಲ್ ಹೋಗೋ ಗಂಟ ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ. ಈ ಥರ ವೆಜಿಟೇಬಲ್ಸ್ ಎಲ್ಲ ನಾವು ಜಾಸ್ತಿ ಹಾಕಿ ಮಾಡಿಕೊಟ್ಟಾಗ ನಮ್ಮ ಮಕ್ಕಳು ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಇದರಲ್ಲಿ ತಿಂತಾರೆ ಅನ್ನೋ ಸಮಾಧಾನವೂ ನಮಗಿರುತ್ತೆ. ನೋಡಿ, ಈಗ 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ ರಾಸ್ ಮೇಲೆ ಹೋಗೋ ಗಂಟ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ನಾನು 2 ಟೊಮೆಟೊನ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ವೆಜಿಟೇಬಲ್ಸ್ನೆಲ್ಲ ನಾನು ಬೆಳಗ್ಗೆ ಟಿಫನ್ ರೆಡಿ ಮಾಡಬೇಕು ಅಂದರೆ ನೈಟೇ ನಾನೆಲ್ಲನೂ ವೆಜಿಟೇಬಲ್ಸ್ನೆಲ್ಲ ಚಾಪ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆವಾಗ ನನಗೆ ಬೆಳಗ್ಗೆ ಎದ್ದ ತಕ್ಷಣ ತುಂಬ ಈಸಿ ಆಗುತ್ತೆ. ನನಗೆ ನಾನು ನೈಟೇ ಪ್ರಿಪೇರ್ ಆಗಿಬಿಟ್ಟಿರ್ತೀನಿ ಏನು ತಿಂಡಿ ಮಾಡಬೇಕು ಬೆಳಗ್ಗೆ ಅಂತ. ಯಾಕಂದರೆ ನನ್ನ ಮಗ 8:20ಕ್ಕೆ ಒಂದು ಸ್ಕೂಲ್ ಹೋಗಬೇಕು. ಅವನು ಅಷ್ಟೊತ್ತಿಗೆ ನಾನು ಇಲ್ಲಿ ತಿಂಡಿ ಪ್ರಿಪೇರ್ ಮಾಡಿಬಿಟ್ಟಿರಬೇಕು ಅವನಿಗೆ. ಸೊ ಅದಕ್ಕೆ ನಾನು ನೈಟೇ ಎಲ್ಲ ಪ್ರಿಪೇರ್ ಆಗಿರ್ತೀನಿ. ನೋಡಿ, ಈಗ ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ. ನಾನು ಫಸ್ಟೇ ಅಕ್ಕಿ ನೀವು ತೊಳೆದು ಒಂದು ಸ್ವಲ್ಪ ತಿಟ್ಕೊಂಡಾಗ ನಿಮಗೆ ಅಕ್ಕಿ ಚೆನ್ನಾಗಿ ಅನ್ನ ಉದುದ್ರಾಗಿ ಬರುತ್ತೆ. ಬುಲೆಟ್ ರೈಸ್ ಇದು. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು
ಈಗ ಇಲ್ಲಿ ನಾನು 1.5 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 3 ಲೋಟ ನೀರನ್ನ ಆ್ಯಡ್ ಮಾಡ್ಕೋತೀನಿ. ಕರೆಕ್ಟಾಗಿ ಹಾಕಬೇಕು, ಮೆಜರ್ಮೆಂಟ್ ಕರೆಕ್ಟ್ ಇರಬೇಕು, ಆವಾಗ ನಿಮಗೆ ರೈಸ್ ಉದುದ್ರಾಗ ಚೆನ್ನಾಗಾಗತ್ತೆ. ನೋಡಿ ಈಗ ನಾನು ಆ ಲೋಟದಲ್ಲೇ 1.5 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಈಗ 3 ಲೋಟ ನಾನು ನೀರು ಹಾಕ್ಕೋತಾ ಇದ್ದೀನಿ. ಹಾಕಿ ಇದು ಒಂದ್ಸರಿ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ಆವಾಗ ನಿಮಗೆ ಅನ್ನ ಇನ್ನೂ ಚೆನ್ನಾಗಿ ಆಗತ್ತೆ. ಬೇಕಿದ್ರೆ ನೀವು ಸ್ವಲ್ಪ ನಿಂಬೆಹಣ್ಣು ರಸ ಬರುತ್ತಲ್ಲ ಅದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರು ನಿಮ್ಗೆ ಅನ್ನ ಉದುದ್ರಾಗತ್ತೆ. ಈ ರೈಸ್ ಏನು ತೊಂದರೆ ಇಲ್ಲ, ಇದು ಚೆನ್ನಾಗಾಗತ್ತೆ. ಇದು ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಅದು. ಈಗ ನಾನು ಲಿಡ್ನ ಕ್ಲೋಸ್ ಮಾಡ್ಕೊತೀನಿ. ಲಿಡ್ ಕ್ಲೋಸ್ ಮಾಡಿಕೊಂಡು 2 ವಿಷಲ್ಸ್ ಬರ್ಸ್ಕೊತೀನಿ ನಾನು ಅಷ್ಟೇ. ಈಗ ನಾವು ಪುಲಾವ್ಗೆ ಮೊಸರು ಬಜ್ಜಿನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ನಾನು ಈರುಳ್ಳಿ, ಟೊಮ್ಯಾಟೊ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಥರ ಒಂದು ಬೌಲ್ಗೆ ಹಾಕಿ ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮೊಸರೆಲ್ಲ ಹಾಕಿದ್ಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಷ್ಟು ಬೇಕೋ ಅಷ್ಟು ನೀರು, ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ, ಜಾಸ್ತಿ ನೀರಾದರೆ ಚೆನ್ನಾಗಿರಲ್ಲ. ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಅಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪನೇ ನೀರನ್ನ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಯಾಕಂದರೆ ಮೊಸರು ಬಜ್ಜಿ ಗಟ್ಟಿ ಇದ್ದಷ್ಟು ನಿಮಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಿದ್ದರೆ ನೀವು ದಾಳಿಂಬೆ ಹಣ್ಣನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಅಷ್ಟೇ ನಾನು ನೀರನ್ನ ಆ್ಯಡ್ ಮಾಡ್ತಾ ಇರೋದು. ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹೇಳದ್ನಲ್ಲ ಸೊಪ್ಪು ತೊಗೊಬಂದಿದ್ರು ನಮ್ಮ ಮನೇಲಿ ಅಂತ. ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ. ನಾನು ಇದನ್ನು ಫ್ರಿಜ್ಜಲ್ಲಿ ಇಡೋದಿಲ್ಲ. ನಾನು ಸೊಪ್ಪನ್ನ ಯಾವಾಗಲೂ ನಾನು ಆದಷ್ಟು ಅದನ್ನು ಫ್ರೆಶ್ಶಾಗೆ ನಾನು ಅಡುಗೆ ಮಾಡಿಬಿಡ್ತೀನಿ. ನಾನು ಈಗ ಅದನ್ನೆಲ್ಲ ಸೊಪ್ಪೆಲ್ಲ ಬಿಡಿಸಿ ನಾನು ಅಡುಗೆ ಕೂಡ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ನನಗೆ ಬೇರೆ ಕೆಲಸಗಳು ಮಾಡೋದಕ್ಕೆ ನನಗೆ ಟೈಮ್ ಸಿಗತ್ತೆ. ಈಗ ನೋಡಿ ನನಗೆ ಸ್ಟಿಚಿಂಗ್ ಕೆಲಸ ಸ್ವಲ್ಪ ಇತ್ತು, ಪಿಲ್ಲೋ ಕವರ್ಸ್ನೆಲ್ಲ ನಾನು ಸ್ವಲ್ಪ ಸ್ಟಿಚ್ ಮಾಡಬೇಕಾಗಿತ್ತು. ಮತ್ತು ನನ್ನದು ಸ್ಯಾರಿ ಇತ್ತು, ಅದನ್ನು ನಾನು ಫಾಲ್ ಹಾಕ್ಕೋಬೇಕಾಗಿತ್ತು. ಸೊ ನಾನು ಕಿಚನ್ ಕೆಲಸಗಳು ಎಲ್ಲ ಬೇಗ ಮುಗಿಸಿ ಅಡುಗೆ ಎಲ್ಲ ಬೇಗ ಮುಗಿಸ್ಬಿಟ್ರೆ ನನಗೆ ಫುಲ್ಲು ಫ್ರೀ ಟೈಮ್ ಸಿಗುತ್ತೆ ಮಧ್ಯಾಹ್ನ ಟೈಮು. ಆವಾಗ ನಾನು ಈ ಕೆಲಸಗಳನ್ನೆಲ್ಲ ಮಾಡ್ಕೋಬೋದು ಅಂತ ನಾನು ಅಡುಗೆನ ಮಾಡಿ ಇಟ್ಬಿಟ್ಟಿದ್ದೀನಿ. ನೋಡಿ ಮಧ್ಯಾಹ್ನ ನಾನು ಏನೇನು ಸ್ಟಿಚಿಂಗ್ ಕೆಲಸಗಳೇ ಆಗಲಿ, ಬೇರೆ ಯಾವ ಕೆಲಸ ಇದ್ದರೂ ನನ್ನ ಕೆಲಸಗಳು, ಬಟ್ಟೆ ಫೋಲ್ಡಿಂಗ್ ಆಗಲಿ, ಐರನ್ ಆಗಲಿ ಎಲ್ಲನೂ ನಾನು ಆ ಥರ ಕೆಲಸಗಳಿದ್ದಾಗ ನಾನು ಆದಷ್ಟು ನಾನು ಬೆಳಗ್ಗೆನೇ ಅಡುಗೆ ಕೂಡ ಮಾಡಿಟ್ಕೊಂಡ್ಬಿಡ್ತೀನಿ. ಸೊ ನನಗೆ ತುಂಬ ಈಸಿ ಆಗುತ್ತೆ ಆವಾಗ. ನೋಡಿ ಇದನ್ನು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು, ತುಂಬ ಯೂಸ್ ಆಗುತ್ತೆ ಅದು ನನಗೆ. ಸ್ಕ್ರಬ್ಬರ್ಸ್ನೆಲ್ಲ ನೀವು ಅದನ್ನು ವಾಶ್ ಮಾಡಿ ನೀವು ಅದರಲ್ಲಿ ಇಟ್ಬಿಟ್ರೆ ಆ ನೀರೆಲ್ಲ ಸಿಂಕ್ ಒಳಗಡೆಗೆ ಡ್ರೈನ್ ಆಗೋಗ್ಬಿಡತ್ತೆ. ನೋಡಿ ಕಿಚನ್ ಕ್ಲೀನ್ ಆಯಿತು, ಎಲ್ಲ ಕೆಲಸಗಳು ಮಾಡಿ ನಾನೀಗ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡ್ರೆ ಈಗ ಫುಲ್ ಫ್ರೀ ಟೈಮ್ ಸಿಗುತ್ತೆ ನನಗೆ. ನೀವು ಅಷ್ಟೇ ಈ ಥರ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.